ಯದೋ ಯದೋ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅತ್ಯುದಾನಂ ಧರ್ಮಸ್ಯ ತದ್ಯುದಾನಂ ಚತುಷ್ಕೃತ ಪವಿತ್ರಾಯ ಸಾಧೂನ ಧರ್ಮ ಸಂತನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶಬ್ದ ಬರುತ್ತಿದೆ ಎಂದು ಸಂಶಯ ಬರುತ್ತಿದೆ. ಇದರ ಅರ್ಥ ಏನು ಗೊತ್ತು? ಭೂಲೋಕದಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲಧನಿಕರ ದರ್ಪ ಹೆಚ್ಚಾದವು. ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬಂದೇ ಬರುತ್ತಾನಂತೆ. ಆದರೆ ಇದು ಕಲಿಯುಗ. ಆ ದೇವರು ಹುಟ್ಟೋದು ಅಂದ್ರೇನು, ನಮ್ಮಂತ ಖಳನಾಯಕರನ್ನು ಮಟ್ಟ ಹಾಕೋದು ಅಂದ್ರೇನು? ದಯಾನಂದ, ಓ ಗರ್ಭ ಶ್ರೀಮಂತ, ಸ್ವಚ್ಛನ ಮಗನೇ, ಮೊದಲು ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಹೇಳಿ, ನಂತರ ನನಗಾಗದವರ ಮಾತನ್ನು ಕೇಳಿ ಬೆಂಗಳೂರಿನಲ್ಲಿರುವ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ಧಾರೆ ಎರೆದು ಕೊಟ್ಟೆಯಲ್ಲ. ಈಗೇನಾಯಿತು ನಿನ್ನ ತಂಗಿಯ ಸಂಸಾರದ ಬಾಳು? ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನನ್ನು ಕೊಲೆ ಮಾಡಿ ಅವನು ಈ ಜಗತ್ತಿನಿಂದಲೇ ಮೇಲಕ್ಕೆ ಕಳಿಸಿ ಇದ್ದಷ್ಟು ಬ್ಯಾಂಕ್ ಅನ್ನು ಲೂಟಿ ಮಾಡಿಕೊಂಡು ಬಂದು ನಾಗರಾಜನ ಗರ್ಭ ಶ್ರೀಮಂತ. ಹೇಗಿದೆ ಈ ನಾಗರಾಜನ ಕೈ ಚಳಕ? ಒಂದು ಬಂಗಾರದ ಹೆಣ್ಣಿಗೆ ತಕ್ಕ ರೂಪ, ರೂಪಕ್ಕೆ ತಕ್ಕ ಲಾವಣ್ಯ, ಲಾವಣ್ಯಕ್ಕೆ ತಕ್ಕ ನಡತೆ, ನಡತೆಗೆ ತಕ್ಕ ಯೌವನ ತುಂಬಿ ತುಳುಕುಳುತ್ತಿರುವ ಅವಳ ಸೌಂದರ್ಯ ರಂಭವರ್ವಶಿಯನ್ನು ನಾಚಿಸುವಂತಿದೆ. ಹೇಗಾದರೂ ಮಾಡಿ ತುಳಿಯಲು ಚಿಕ್ಕ ಹೋಗಲುಕೊಳ್ಳಬೇಕು. ಆತ್ಮೀಯ ಮಿತ್ರ ಸೋಮಶೇಖರ ಮೈಸೂರಿನಿಂದ ಬಂದಿರುವನು. ಅವನು ಭೇಟಿಯಾದಾಗ ಅವನ ತಂಗಿಯ ವಿಷಯ ತೆಗೆಯುತ್ತಾನೆ. ಆಗ ನಾನು ವರದಕ್ಷಿಣೆ ಇಲ್ಲದೆ ಮರುಮದುವೆ ಆಗುತ್ತೇನೆಂದು ಹೇಳಿ ಮದುವೆಯಾದ ಮರುದಿನವೇ ಅಣ್ಣ ತಮ್ಮಂದಿಬ್ಬರನ್ನು ಬೀದಿಯಲ್ಲಿ ಭಿಕ್ಷ ಬೇಡಲು ಹಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಇವನು ಒಲಿದರೆ ನಾಗರಾಜ, ಕಣ್ಣಿಟ್ಟರೆ ಕಾಮುಕ, ಕೆರಳಿದರೆ ಘಟಸರ್ಪ, ಗರುಡ ರಾಜ್ಯದಲ್ಲಿ ಘಟಸರ್ಪ. ದೇವರ ದಯದಿಂದ ಎಮ್ಮೆ ಪದವಿ ಪಡೆದು ಬಂದಿರಿ. ಎಲ್ಲ ದೇವರಿಚ್ಛೆ. ಆದರೆ ಇದೇನು ಸೋಮು, ಚೆನ್ನಾಗಿದ್ದೇನೆ ಎಂಬ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಅಣೆಕಟ್ಟನ್ನೇಕೆ ಕಟ್ಟಿದೆ ಮಿತ್ರ? ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ವಿಧವೆಯಾಗಿ ನರಕ ಜೀವನವನ್ನು ಸಾಗಿಸುತ್ತಿರುವಳು ನಾಗರಾಜ್.
ಹೌದು, ಆ ವಿಷಯ ನಾನು ಕೇಳಿದ್ದೇನೆ. ಪಾಪ ಏನು ಮಾಡುವುದು, ಅವಳ ಹಣೆ ಬರದಲ್ಲಿ ಏನು ಇತ್ತೋ ಏನು, ದೇವರು ಅವಳಿಗೆ ಈ ರೀತಿ ಶಿಕ್ಷೆ ಕೊಡಬಾರದಾಗಿತ್ತು. ನೋಡು ಸೋಮು, ಹಿಂಬರುವ ಕಷ್ಟವನ್ನು ಅರಿತು ಮುಂಬರುವ ಸುಖವನ್ನು ಅನುಭವಿಸುವುದೇ ಸಿದ್ಧವಾದ ಮಾತು ಸೋಮಶೇಖರ. ಅಂದರೆ ಅವಳು ಆ ಜನ್ಮ ಪರ್ಯಂತರ ವಿಧವೆಯಾಗಿ ಬಾಳಬೇಕೆ? ಅದು ಈ 20ನೇ ಸುಧಾರಿಸಿದ ಕಲಿಯುಗದಲ್ಲಿ ಅವಳಿಗೆ ನಾನು ಒಂದು ಒಳ್ಳೆಯ ವರವನ್ನು ಶೋಧಿಸಿ ನಾನು ಅವಳ ಮದುವೆ ಮಾಡಲೇಬೇಕು. ನಾಗರಾಜ್, ಮದುವೆ ಮಾಡಲೇಬೇಕು. ನೋಡು ಸೋಮು, ವರಹದಂತ ವರ ಇದ್ದವರ ಮನೆಗೆ ಬಂಗಾರದಂತ ಹೆಣ್ಣು ಕರೆದುಕೊಂಡು ಹೋಗಿ ಹೆತ್ತ ತಂದೆ ತಾಯಿಗಳು 50,000 ವರದಕ್ಷಿಣೆ ಹಣ, ಕಾರು, ಬಂಗಲೆ ಕೊಡುತ್ತೇನೆಂದರು. ಒಲ್ಲೆ ಎನ್ನುವ ಈ ಕಲಿಯುಗದಲ್ಲಿ ನಿನ್ನ ತಂಗಿಗೆ ಮದುವೆ ಮಾಡುವುದೆಂದರೆ ರಂಡೆಯ ಮದೆಯಲ್ಲಿ ಉಂಡವನೇ ಜಾಣ ಎಂತುವುದೇ. ನಿಜ ನಾಗರಾಜ್, ನೀನಾಡುವ ಮಾತು ನಿಜ. ಸರ್ಕಾರ ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಕಡ್ಡಾಯ ಕಾನೂನು ಮಾಡಿದರೂ ಕೂಡ ಆ ಕಾನೂನನ್ನೇ ಉಲ್ಲಂಘಿಸಿ ಸಿಕ್ಕಾಪಟ್ಟಿ ಹೆಣ್ಣು ಹೆತ್ತವರ ಕಡೆಯಿಂದ ವರದಕ್ಷಿಣೆ ಪಡೆಯುವುದರಿಂದಲೇ ಹೆಣ್ಣಿನ ಶೋಷಣೆಯ ಕೂಗು ಪ್ರತಿನಿತ್ಯ ಕೇಳಿ ಬರುತ್ತದೆ. ಹೆಣ್ಣು ಹೆತ್ತವರ ಕಡೆಯಿಂದ ವರದಕ್ಷಿಣೆ ಪಡೆದು ಹೆಣ್ಣಿಗೆ ತಮ್ಮನ್ನು ಮಾರಿಕೊಳ್ಳುವ ಗುಲಾಮರು ಈ ಸಮಾಜದಲ್ಲಿ ತುಂಬಿರುವುದರಿಂದ ಹೆಣ್ಣಿನ ಬಾಳು ಹೇಳತೀರದು ನಾಗರಾಜ್. ಆದರೆ ಏನು ಮಾಡುವುದು? ನನ್ನ ತಂಗಿಯ ಮುಖವನ್ನು ನೋಡಿದಾಗ ನನಗರ್ಥವಾಗುತ್ತದೆ. ಬೇಕಾದಷ್ಟು ವರದಕ್ಷಿಣೆ ಆಸ್ತಿ ಕೇಳಿದರೂ ಕೊಟ್ಟು ನಾನು ಅವಳ ಮದುವೆ ಮಾಡಲೇಬೇಕು ನಾಗರಾಜ್, ನಾನು ಅವಳ ಮದುವೆ. ಸೋಮು, ಉದ್ಯೋಗಕ್ಕಾಗಿ ನಾನು ಅಲೆದಾಡಿ ಸಾಕಾಯಿತು. ನೀನೇ ನೌಕರಿ ಮಾಡಬೇಕೆಂದಿದ್ದು ತಾನೆ? PSI ನೌಕರಿಗೆ ಪ್ರಯತ್ನ ಮಾಡುತ್ತಿದ್ದೇನೆ. ಮುಂದೆ ದೇವೇಚ್ಛೆ, ದೇವರು ಹೇಗೆ ದಾರಿ ತೋರಿಸುತ್ತಾನೆ ಹಾಗೆ ಮಾಡುತ್ತೇನೆ. ನೋಡು ಸೋಮಶೇಖರ, ನಾನು ನಿನ್ನನ್ನು ಅನ್ಯತಾ ಭಾವಿಸಿದಲ್ಲಿ ಒಂದು ಮಾತನ್ನು ಕೇಳಬಹುದೇ? ಏನದು ನಾಗರಾಜ್? ನೋಡು, ನಿಮ್ಮ ಒಪ್ಪಿಗೆ ಇದ್ದರೆ ನಾನು ನಿನ್ನ ತಂಗಿಯನ್ನು ಮರುಮದುವೆ ಆಗಲು ಇಂದು ಸಿದ್ಧನಿದ್ದೇನೆ. ನೋಡು ನಾಗರಾಜ್, ಮನೆಯಲ್ಲಿ ದೇವರಂತ ನನ್ನ ಹಿರಿಯಣ್ಣನಿದ್ದಾನೆ. ಅವನನ್ನು ಒಮ್ಮೆ ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ನಿನಗೆ ಆ ವಿಷಯ ತಿಳಿಸುತ್ತೇನೆ. ಆಯ್ತಾ ನಾಗರಾಜ್? ನಾನು ಬರುತ್ತೇನೆ. ಥ್ಯಾಂಕ್ ಯು. ಓಕೆ, ಬಾಯ್. ದೇವ ಬಸವೇಶ, ಆದಷ್ಟು ಬೇಗ ನನ್ನ ತಂಗಿಯ ಮದುವೆಯಾಗುವಂತೆ ಮಾಡು ತಂದೆ, ತಂಗಿಯ ಮದುವೆ ಮಾಡುವಂತೆ ಮಾಡು. ಗದುಗಿನ ಗಂಧರ್ವ ಅಂತರ ದೈವ ಗುರು ಪುಟ್ಟರಾಜರೇ, ನೀವೇ ನನ್ನ ದೈವ. ಗುರು ಪುಟ್ಟರಾಜರೇ, ನೀವೇ ನನ್ನ ದೈವ. ಗದುಗಿನ ಗಂಧರ್ವ ಅಂತರ ದೈವ, ಗದುಗಿನ ಗಂಧರ್ವ ಅಂತರ ದೈವ. ಗುರು ಪುಟ್ಟರಾಜರೇ, ನೀವೇ ನನ್ನ ದೈವ. ಗುರು ಪುಟ್ಟರಾಜ